ಸಲ ಅಲ್ಲಿ 4 ಸಲ ಪ್ರೇಯರ್ ಆಯಿತು, ಅಡಿಷನಲ್ ಪ್ರೇಯರ್ಸ್. ಹೀಗಾಗಿ ಇದಕ್ಕೆ ಕಾರಣ ಯಾರು ಅಂದರೆ ನಮ್ಮ ಶಾಸಕರು. ನಮ್ಮ ಶಾಸಕರ ಹತ್ರ ನಾವು ಬೇಡಿಕೆ ಇಟ್ಟಿರಲಿಲ್ಲ. ಅವರೇ ಬಂದು ಏನಪ್ಪ ಇಷ್ಟು ಸಾವಿರಾರು ಜನ ಸೇರ್ತೀರಿ, ನಿಮ್ಮ ಜಾಗ ಸಾಲದೆ ಅಂತಕ್ಕಂಥದ್ದು ನಮ್ಮ ಪ್ರದೀಪ್ ಅವರು ಹೇಳಿದ್ರು. ಅದೇ ರೀತಿ 3 ವರ್ಷ ಆಗೋಯ್ತು. ಅವರು ಜಾಗ ಹುಡುಕಿಟ್ಟಿದ್ದೀನಿ ಅಂತ ಮೊನ್ನೆ ಡಿ ಕೆ ಅವ್ರ ಮನೆಯಲ್ಲಿ ಸಿಕ್ಕಿದ್ರು ಅವರು. ನಾನು ಅಲ್ಲೇ ಕೇಳಿದೆ, ಏನು ನೀವು ಆಶ್ವಾಸನೆ ಕೊಟ್ಟಿದ್ರಲ್ಲ ಅಂತ. ಅದು ರೆಡಿಯಾಗಿದೆ ಅಂತ ನನ್ನ ಮುಂದೆನೇ ತಹಸೀಲ್ದಾರ್ಗೆ ಮಾತಾಡಿದ್ರು. ಇದೇ ಅಲ್ಲಿ 3 ಎಕರೆ ಮಾಡಿದ್ದೀನಿ, ಅದು ನಿಮಗೆ ಕೊಡ್ತೀನಿ. ಅದು ಈದ್ಗಾಗಿ ಬರಿಯಲ್ ಗ್ರೌಂಡು ಕೇಳಿದ್ವಿ. ಆವಾಗ ಬೇರೆ ಕಡೆ ಒಂದು 4-5 ಕಿಲೋಮೀಟರ್ಸ್ ಹೊರಗಡೆ ರೇಂಜಲ್ಲಿ ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆ ಅಶ್ಯೂರೆನ್ಸ್ಗೆ ನಾವು ನಂಬಿ ಇದ್ದೀವಿ. ಆ ದೇವರು ಪರಮಾತ್ಮೆಲ್ಲ ಅವ್ರಿಗೆ ಬುದ್ಧಿ ಕೊಡಲಿ, ಬೇಗ ನಮಗೆ ಮಾಡಿಸ್ಕೊಡ್ಲಿ, ಇನ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಮುಸ್ಲಿಂ ಕಮ್ಯುನಿಟಿ ಅಂತ ನಾನು ಇವಾಗೂ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅಪೀಲ್ ಮಾಡ್ತೀನಿ. की तरफ से तमाम नहजान चिकबलापुर के हक में ईद की पुरखुलूस मुबारकबादी पेश की गई है। अल-कलम इंग्लिश प्राइमरी स्कूल की जानिब से भी, इसी तरह जामिया उस्मान गनी रज़ी अल्लाह तआला अन्हु की जानिब ಅದೇ ರೀತಿ ನಮ್ಮ ಟಾಪಿಕ್ ಇನ್ಸ್ಪೆಕ್ಟರ್ ದಿಯಾಜ್ ಮೇಡಮ್ ಅವರಿಗೆ ನಮ್ಮೆಲ್ಲ ತ್ಯಾಗ ಮತ್ತು ಬಲಿದಾನದ ಸಂಕೇತ ಬಕ್ರೀದ್ ಹಬ್ಬ ಆಚರಣೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಮಸೀದಿಗಳಲ್ಲಿ ಮುಸ್ಲಿಂ ಬಂಧುಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಮುಸ್ಲಿಮರ ಧರ್ಮಗುರು ಜನಾಬ್ ಇಬ್ರಾಹಿಂ ಖಲೀಲ್ ದೇವರು ತಮ್ಮ ಮಗನ ಬಲಿ ಕೇಳಿದ್ನೆಂದು ಹಿಂದು ಮುಂದು ನೋಡದೆ ಬಲಿ ಕೊಡಲು ಸಿದ್ಧನಾಗಿದ್ನು. ಆದರೆ ದೇವರೇ ಆತನಿಗೆ ಅರಿವಾಗದಂತೆ ಮಗನ ಬದಲು ಮೇಕೆಯನ್ನ ಆ ಜಾಗದಲ್ಲಿ ನಿಲ್ಲಿಸಿ ಬಲಿ ಪಡೆದ ಪ್ರಸಂಗವನ್ನೇ ಇಂದು ವಿಶ್ವದಾದ್ಯಂತ ಈ ಬಲಿ ಕೊಡುವ ಹಬ್ಬ ಬಕ್ರೀದ್ವನ್ನ ತಮಗೆ ಸಾಧ್ಯವಾದಷ್ಟು ಕುರಿ ಮೇಕೆ ಮಾಂಸದಾನ ಮಾಡಿ ಎಲ್ಲರಿಗೂ ನೆಮ್ಮದಿಯಾದ ಬದುಕು ನೀಡಿ ಅಂತ ಅಲ್ಲಾಹುವಿನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ದೇವರಲ್ಲಿ ಬೇಡಿಕೊಂಡ್ರು. ಜಮಾಯತ್ ಅಲ್ ಇಸ್ಲಾಂ ವೈಸ್ ಪ್ರೆಸಿಡೆಂಟ್ ನಮ್ಮ ಹಿರಿಯರು ರಫೀಕ್ ಸಾಹೇಬರು ಇಷ್ಟೊತ್ತು ಈ ದಿನದ ಹಬ್ಬದ ವಿಶೇಷತೆ ಬಗ್ಗೆ ಹೇಳಿದರು. ಇದು ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ತಂದೆ ಮಗ ದೇವರು ಈ 3 ಜನರಲ್ಲಿ ಪ್ರೀತಿ ಯಾರ ಮೇಲೆ ಇದೆ ಅನ್ನೋದನ್ನು ದೇವರು ಪರೀಕ್ಷೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಈ ಏನು ಕುರಿ ಮೇಕೆ ದಾನ ಮಾಡ್ತೀವಿ ಅದು ಮಾಡ್ತಾ ಇರೋದು. ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅನ್ನೋರು ಅವರಿಗೆ ವಯಸ್ಸಾದಮೇಲೆ ಮಕ್ಕಳಿರಲಿಲ್ಲ. ಕೊನೆ ಮೂಮೆಂಟಲ್ಲಿ ಆಫ್ಟರ್ ಏಜ್ ಆಫ್ 80 ಏನೋ ಸಮಥಿಂಗ್ ಆವಾಗ ಒಂದು ಮಗು ಆಯಿತು, ಅವ್ರಿಗೆ ಗಂಡು ಮಗು ಆಯಿತು. ಅವರು ಹಜರತ್ ಇಸ್ಮಾಯಿಲ್ ಜಬೀವುಲ್ಲಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 7 ವರ್ಷದ ಮಗು ಅವರು. ಆವಾಗ ಅವರ ತಂದೆ ಹಜರತ್ ಇಬ್ರಾಹಿಂ ಖಲೀಲುಲ್ಲಾ ಅವ್ರಿಗೆ ಕನಸು ಬೀಳುತ್ತೆ, ಏನು ನಿನಗೆ ನಿನ್ನ ಅತಿ ಹೆಚ್ಚು ಪ್ರೀತಿ ವಿಶ್ವಾಸ ಇರತಕ್ಕಂಥ ಒಂದು ವಸ್ತು ನೀನು ದಾನವಾಗಿ ಕೊಡು ಅಂತ ಹೇಳಿಬಿಟ್ಟು. ಇವರು ಅನೇಕ ಸಲ ಈ ಒಂಟೆ ದಾನ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅದನ್ನು ದೇವ್ರಿಗೆ ಇಷ್ಟ ಆಗಲಿಲ್ಲ. ಇನ್ನೂ ಹೆಚ್ಚಿನ ಪ್ರೀತಿ ಇರತಕ್ಕಂಥ ವಸ್ತು ಕೊಡು ಅಂಥೇಳಿ ಕನಸು ಬೀಳುತ್ತೆ ಅವ್ರಿಗೆ. ಆವಾಗ ಅತಿ ಹೆಚ್ಚು ಪ್ರೀತಿ ಇರೋದು ಅಂತ ಹೇಳಿದ್ರೆ ಮಗನ ಮೇಲೆ. ಬಹಳ ವಯಸ್ಸಾದ ಮೇಲೆ ಅವರಿಗೆ ಮಗು ಆಗಿರೋದು, ಅದು 7 ಇಯರ್ಸ್ ಬೇಬಿ ಆದ ಮಗ. ಅವರಿಗೆ ದಾನ ಮಾಡಬೇಕು ಅನ್ನೋದು ಕುರ್ಬಾನಿ ಅಂತ ಕೊಡಬೇಕು ಅನ್ನೋದು ಮನಸ್ಸಲ್ಲಿ ಬರುತ್ತೆ. ಆವಾಗ ಅವರು ವೈಫಿಗೆ ಹೇಳಿ, ಮಗುಗೆ ರೆಡಿ ಮಾಡು, ಸ್ನಾನ ಮಾಡಿಸಿ ಬಟ್ಟೆ ಹಾಕಿಬಿಟ್ಟು ನಾನು ದೇವರ ದಾರಿನಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮಗುಗೆ ಕರ್ಕೊಂಡು ಹೋಗಿಬಿಟ್ಟು ಬಲಿ ಕೊಡೋದಕ್ಕೋಸ್ಕರ ಜುಬಾ ಮಾಡೋದಕ್ಕೋಸ್ಕರ ಭೂಮಿ ಮೇಲೆ ಮಲಗಿಸಿ ಎಲ್ಲ ಏನು ಬೇಕು ಚಾಕು ಗೀಕು. ಅವನ ಮಗು ಹೇಳ್ತಾನೆ, ಅಪ್ಪ ನೀನು ಕಾಲಿಗೆ ಹಗ್ಗದಿಂದ ಕಟ್ಟು, ನೀನು ಕಣ್ಣಿಂದ ನೋಡಿ ನೋವು ಪಡಬೇಡ, ಕಣ್ಣಿಗೆ ಬಟ್ಟೆ ಕಟ್ಕೋ, ರಕ್ತ ಬಿದ್ದರೆ ಬಟ್ಟೆ ಎಲ್ಲ ಗಲೀಜಾಗುತ್ತೆ, ಆ ಬಟ್ಟೆ ನನ್ನ ತಾಯಿಗೆ ತೋರಿಸ್ಬೇಡ ಅಂತೆಲ್ಲ ಹೇಳಿ ಮಾತನ್ನು ಕೊಡು, ಸಂತೋಷವಾಗಿ ಕುರ್ಬಾನಿ ಮಾಡಿ ದೇವರು ಹೇಳಿದರೆ ನಿಮಗೆ ಅಂತೇಳಿ ಹೇಳ್ತಾನೆ ಮಗು. ಆವಾಗ ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚಾಕು ಶೂಪ್ ಮಾಡಿಕೊಂಡು ಕತ್ತಕ್ಕೆ ಕೊಯ್ತಾರೆ. ಬ್ಲಡ್ ಚಕ್ ಅಂತ ಮೇಲೆ ಎಗುರುತ್ತೆ. ಆವಾಗ ಓ ಆಯಿತು ಬಿಡು ಕುರ್ಬಾನಿ ಅಂತ ಅಂದ್ಕೊಂಡಿರ್ತಾರೆ, ಮಗಂದಾಯಿತು ಅಂತ. ಆದರೆ ಇದನ್ನು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳು ದೇವರುಗಳು ಎಲ್ಲ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರಂತೆ. ಓ ಇದು ಏನಾಗುತ್ತೆ ನೋಡಬೇಕು ಅಂತ ಹೇಳಿಬಿಟ್ಟು. ಆವಾಗ ದೇವ್ರು ಏನು ಮಾಡ್ತಾರಂತೆ, ಜಿಬ್ರೈಲ್ ಅಲೈಹಿಸ್ಸಲಾಮ್ ಅಂತ ಹೇಳಿಬಿಟ್ಟು ಅವರು ಕಳಿಸ್ಕೊಡ್ತಾರಂತೆ, ಹೋಗು ನೀನು ಹೋಗಿಬಿಟ್ಟು ಒಂದು ದುಂಬ ಅಂದರೆ ಮೇಕೆಗೆ ತಗೊಂಡು ಹೋಗಿಬಿಟ್ಟು ಇಸ್ಮಾಯಿಲ್ ಅವ್ರಿಗೆ ಪಕ್ಕಕ್ಕೆ ಸೇರಿ ಅವನ ಕತ್ತನ್ನು ಚಾಕು ಕರೆ ಕೊಡು ಅಂತ ಹೇಳ್ಬಿಟ್ಟು. ಆವಾಗ ಅವರು ಬಂದು ಈ ಮಗುಗೆ ಪಕ್ಕಕ್ಕೆ ಜರುಗಿಸಿ ಅವರ ತಲೆ ಈ ಚಾಕು ಕೆಳಗಡೆ ಇಡ್ತಾರಂತೆ. ಆ ಕತ್ತು ಅವ್ರ ತಂದೆ ಚೆನ್ನಾಗಿ ಕೊಯ್ತಾರೆ, ಬ್ಲಡ್ ಬೀಳುತ್ತೆ. ಬಿದ್ಮೇಲೆ ಆಯಿತು ಕುರ್ಬಾನಿ ಆಯಿತು ಅಂತಿದ್ದೆ.
ಆ ಕಣ್ಣು ಕರ್ಚೀಫ್ ತೆಗೆದು ಕಣ್ಣು ಬಟ್ಟೆ ನೋಡಿದ್ರೆ ಮಗ ಪಕ್ಕದಲ್ಲಿದ್ದಾನೆ, ಇಲ್ಲಿ ಮೇಕೆ ಕುರ್ಬಾನಿ ಆಗಿರುತ್ತೆ. ಈ ಥರ ಆವಾಗ ದೇವ್ರಿಗೆ ಇದು ಇಷ್ಟ ಆಗುತ್ತೆ. ಇವರದ್ದು ಏನು ಅಲ್ಲಿಗೆ ಇವ್ರಿಗೆ ಇಷ್ಟು ವಯಸ್ಸಿನಲ್ಲಿ ಇಂಥ ಮಗು ಇದ್ದರೂ ಕೂಡ ನನ್ನ ಇದರ ಮೇಲೆ ಪ್ರೀತಿಯಿಂದ ನನಗೆ ಮಗುಗೆ ಕುರ್ಬಾನಿ ಕೊಡೋದಕ್ಕೆ ರೆಡಿ ಆದರು ಇವರು ಅಂತ ಹೇಳಿಬಿಟ್ಟು. ಇದೇ ವೇಳೆ ಮಾಜಿ ನಗರಸಭಾ ಸದಸ್ಯ ಎಸ್ಎಂ ರಫೀಕ್ ಮಾತನಾಡಿ, ಚಿಕ್ಕಬಳ್ಳಾಪುರದಲ್ಲಿ ಈದ್ಗಾಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಇಲ್ಲಿನ ಈದ್ಗಾ ಮೈದಾನ ಚಿಕ್ಕದಿದೆ. ಇದನ್ನು ಕಂಡ ಶಾಸಕ ಪ್ರದೀಪ್ ಈಶ್ವರ್ ಮೊದಲ ಬಾರಿ ಈ ಜಾಗಕ್ಕೆ ಬಂದಾಗಲೇ ಈದ್ಗಾ ನಿರ್ಮಾಣಕ್ಕೆ ನಾನು ನಗರದ ಹೊರಭಾಗದಲ್ಲಿ 3 ಎಕರೆ ಜಮೀನು ಕೊಡಿಸ್ತೇನೆ, ನೆಮ್ಮದಿಯಾಗಿ ಪ್ರಾರ್ಥನೆ ಸಲ್ಲಿಸಿಕೊಳ್ಳಿ ಅಂತ ಭರವಸೆ ನೀಡಿದರು. ಆದರೆ ಮಾತು ಕೊಟ್ಟು 3 ವರ್ಷ ಆದರೂ ಇದರ ಬಗ್ಗೆ ಚಕಾರ ಎತ್ತದ ಶಾಸಕ ಪ್ರದೀಪ್ ಈಶ್ವರನ್ನ ಇತ್ತೀಚೆಗೆ ಭೇಟಿ ಮಾಡಿದಾಗ ಇನ್ನೂ ಹುಡುಕಾಟದಲ್ಲಿದ್ದೇವೆ ಅಂತ ಹೇಳಿದರು.